ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಕೈಗ್ ಬಂದ ತುತ್ತು ಬಾಯಿಗ್ ಬರ್ಲಿಲ್ಲ ಅಂದ್ರೆ ಆ ನೋವು ಹೇಗಿರುತ್ತೆ ಗೊತ್ತಾ? ಕೋಟಿ ಕೋಟಿ ಆಸೆ ಇಟ್ಕೊಂಡು ರಕ್ತವನ್ನ ಬೆವರಿನ ರೂಪದಲ್ಲಿ ಸುರಿಸಿ ಬೆಳೆದ ಬೆಳೆ ಕಣ್ಣೆದರೆ ಒಣಗುತ್ತಿದ್ರೆ ಯಾವ ರೈತ ತಾನೇ ತಡೆದುಕೊಂಡಾನು? ಹೌದು ವೀಕ್ಷಕರೇ, ಈಗ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನಲ್ಲಿ ಅಂತಹದ್ದೇ ಒಂದು ಕರುಣಾಜನಕ ಸ್ಥಿತಿ ನಿರ್ಮಾಣವಾಗಿದೆ. ಹೂವಿನಹಡಗಲಿ ತಾಲೂಕಿನ ಹೊಳಗುಂದಿ, ಇಟಗಿ, ಕುಂದಿ, ಇಟಗಿ, ಉತ್ತಂಗಿ, ಸೋಗಿ ಸೇರಿದಂತೆ ನೂರಾರು ಗ್ರಾಮಗಳ ರೈತರು ಕಂಗಾಲಾಗಿದ್ದಾರೆ. ಆಕಾಶದ ಕಡೆ ಮುಖ ಮಾಡಿ ಮಳೆಗಾಗಿ ಕಾದಿದ್ದೇ ಬಂತು, ವರುಣದೇವ ಮಾತ್ರ ಕರುಣೆ ತೋರಿಸಲಿಲ್ಲ. ಮಳೆ ಇಲ್ಲದೆ ಇಡೀ ಮೆಕ್ಕೆಜೋಳದ ಬೆಳೆ ಒಣಗಿ ನಿಂತಿದೆ. ಇನ್ನು ಇದು ಚೇತರಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಮನಗಂಡ ಅನ್ನದಾತರು ಹೆತ್ತ ಮಕ್ಕಳಂತೆ ಸಾಕಿ ಬೆಳೆಸಿದ ಬೆಳೆಯನ್ನು ತಾವೇ ಸ್ವಹಸ್ತದಿಂದ ನೇಗಿಲು ಹರಿಸಿ ಕುಂಟೆ ಹೊಡೆದು ನಾಶ ಮಾಡುತ್ತಿದ್ದಾರೆ. ಈ ದೃಶ್ಯಗಳನ್ನು ನೋಡಿದ್ರೆ ಕಲ್ಲು ಮನಸ್ಸು ಕೂಡ ಕರಗದೇ ಇರದು. ರೈತರ ಈ ತೀವ್ರ ಸಂಕಷ್ಟಕ್ಕೆ ಇಡೀ ರಾಜ್ಯವೇ ಸ್ಪಂದಿಸಬೇಕಿದೆ. ಇದೇ ವಿಷಯವಾಗಿ ತೀವ್ರ ಆತಂಕ ವ್ಯಕ್ತಪಡಿಸಿರುವ ಈ ಭಾಗದ ರೈತರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ರೈತರು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಬೆಳೆದ ಬೆಳೆ ಕಣ್ಣೆದುರೇ ನಾಶವಾಗುತ್ತಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರಾಜ್ಯದ ರೈತರ ಹಿತದೃಷ್ಟಿಯಿಂದ ಅವರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಎಂದು ರಾಜ್ಯ ಸರ್ಕಾರವನ್ನು ಬಲವಾಗಿ ಒತ್ತಾಯಿಸಿದ್ದಾರೆ. ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ ರೈತ ಇವತ್ತು ದಿಕ್ಕು ಕಾಣದೆ ಕಣ್ಣೀರು ಹಾಕುತ್ತಿದ್ದಾನೆ. ಇನ್ನಾದರೂ ಸರ್ಕಾರ ಇತ್ತ ಗಮನ ಹರಿಸಿ ಸಂಕಷ್ಟದಲ್ಲಿರುವ ಹೂವಿನಹಡಗಲಿ ಭಾಗದ ರೈತರಿಗೆ ಸೂಕ್ತ ಪರಿಹಾರ ನೀಡಿ ಸಾಲ ಮನ್ನಾ ಮಾಡುತ್ತಾ? ನಿಮ್ಮ ಪ್ರಕಾರ ಸರ್ಕಾರ ಈ ಪರಿಸ್ಥಿತಿಯಲ್ಲಿ ರೈತರ ನೆರವಿಗೆ ಹೇಗೆ ಬರಬೇಕು? ಕಮೆಂಟ್ ಮಾಡಿ ತಿಳಿಸಿ. ರೈತರ ಪರ ಧ್ವನಿಯಾಗಲು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.